ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದಂತಹ ಮಳೆಗೆ ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ ಮರದ ಕೊಂಬೆಗಳು ಮುರಿದು ಬಿದ್ದು ಅವಘಡ ಸಂಭವಿಸಿರುವಂತಹ ಘಟನೆ ನಡೆದಿರುವಂಥದ್ದು. ಸದ್ಯಕ್ಕೆ ನಾನು ಸ್ಥಳದಲ್ಲಿದ್ದೀನಿ. ಇದು ಸಂಜಯ್ ನಗರ ಮುಖ್ಯ ರಸ್ತೆಯ KEB ಲೇಔಟ್ನ 3ನೇ ಮುಖ್ಯ ರಸ್ತೆ ಆಗಿರುವಂಥದ್ದು. ಈ ರಸ್ತೆಯಲ್ಲಿ ನಿನ್ನೆ ಸಂಜೆ ಸುಮಾರು 7 ಗಂಟೆಗೆ ಸುರಿದಂತಹ ಭಾರಿ ಮಳೆಗೆ ಇಲ್ಲಿ ಸುಮಾರು ರಸ್ತೆಯಲ್ಲಿದ್ದಂತಹ 4-5 ಮರಗಳ ಬೃಹತ್ ಕೊಂಬೆಗಳು ಧರೆಗೆ ಉರುಳಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಯಾವ ರೀತಿಯಾದಂತಹ ಪರಿಣಾಮ ಮರದ ಕೊಂಬೆಗಳು ಮುರಿದು ಬಿದ್ದಿರಿಂದ ಆಗಿರುವಂತದ್ದು. ಅಂದ್ರೆ ಒಂದು ಮರದ ಕೊಂಬೆ ಮುರಿದು ಬೀಳ್ತಿದ್ದಂಗೆನೆ ಅದು ಮತ್ತೊಂದು ಮರದ ಕೊಂಬೆ ಮೇಲೆ ಬಿದ್ದು, ಅದು ಮತ್ತೊಂದು ಮರದ ಕೊಂಬೆ ಮೇಲೆ ಬಿದ್ದು, ಹೀಗೆ ಸುಮಾರು 4-5 ಮರದ ಕೊಂಬೆಗಳು ಸುತ್ತಮುತ್ತಲು ಅಂದ್ರೆ ರಸ್ತೆ ಬದಿಯಲ್ಲಿರುವಂತಹ 4-5 ಮರಗಳ ಕೊಂಬೆಗಳು ಉರುಳಿ ಬಿದ್ದಿದೆ ಕೆಳಗಡೆ. ಇದರಿಂದಾಗಿ ಹೈಟೆನ್ಷನ್ ವೈರ್ ಮೇಲೂ ಸಹ ಮರದ ಕೊಂಬೆ ಬಿದ್ದಿರೋದ್ರಿಂದ ಕಂಪ್ಲೀಟ್ ಆಗಿ ಈ ರಸ್ತೆಯಲ್ಲಿದ್ದಂತಹ ಹೈಟೆನ್ಷನ್ ವೈರು ಕೆಳಗಡೆ ಕಟ್ಟಾಗಿ ಬಿದ್ದಿರುವಂತದ್ದು. ಯಾಕಂದ್ರೆ ಜೊತೆಗೆ ಇಲ್ಲಿ ಗಮನಿಸಬಹುದು ದೃಶ್ಯದಲ್ಲಿ ವಿದ್ಯುತ್ ಕಂಬವು ಸಹ ಮುರಿದು ಬಿದ್ದಿರುವಂತದ್ದು. ಅಂದ್ರೆ ಬೃಹತ್ ಆದಂತಹ ಮರದ ಕೊಂಬೆ ಬಿದ್ದ ತಕ್ಷಣವು ಈ ಒಂದು ವಿದ್ಯುತ್ ಕಂಬ ಮುರಿದು ಕೆಳಗಡೆ ಬಿದ್ದಿರುವಂತದ್ದು. ಕಂಪ್ಲೀಟ್ ಆಗಿ ಇದು ಕಟ್ಟಾಗಿ ಬಿದ್ದಿದೆ. ಇದರಿಂದಾಗಿ ಇಲ್ಲಿ ನಿಲ್ಲಿಸಿದಂತಹ ಒಂದು ಏನು ಲಗೇಜ್ ಆಟೋ ಮತ್ತು ಒಂದು ತಳ್ಳೋ ಗಾಡಿ ಎರಡು ಮೇಲೂ ಸಹ ಬಿದ್ದು ಭಾಗಶಃ ಡ್ಯಾಮೇಜ್ ಆಗಿದೆ. ಅದೃಷ್ಟವಶಾತ್ ಯಾರಿಗೂ ಸಹ ಪ್ರಾಣಹಾನಿ ಆಗಿರ್ಬೋದು ಅಥವಾ ಬೇರೆ ರೀತಿಯಂತಹ ಅಪಾಯ ಆಗಿಲ್ಲ. ಸದ್ಯಕ್ಕೆ ರಾತ್ರಿಯೇ GBಯ ಸಿಬ್ಬಂದಿ ಬಂದು ಈ ರಸ್ತೆಯ ಮಧ್ಯಭಾಗಕ್ಕೆ ಬಿದ್ದಂತಹ ಮರವನ್ನ ಕಟ್ ಮಾಡಿ ರಸ್ತೆಯ ಬದಿಗೆ ಹಾಕಿರುವಂತದ್ದು. ಇನ್ನು ಈ ಒಂದು ಅವಘಡದಿಂದಾಗಿ ಇಲ್ಲಿನ ಹೈಟೆನ್ಷನ್ ವಿದ್ಯುತ್ ವೈರ್ ಸೇರಿದಂತೆ ಟೆಲಿಫೋನ್ ವೈರ್ ಆಗಿರಬಹುದು ಮತ್ತು ನಾರ್ಮಲ್ ವಿದ್ಯುತ್ ವೈರ್ ಆಗಿರಬಹುದು ಎಲ್ಲವೂ ಸಹ ಕಟ್ಟಾಗಿ ಬಿದ್ದಿರುವಂತದ್ದು. ಇದೇ ರೀತಿಯಾಗಿ ಸಂಜಯ್ ನಗರದ ಮುಖ್ಯ ರಸ್ತೆಯಲ್ಲಿ 2-3 ಮರಗಳು ಬಿದ್ದಿದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಇದು ಮರವನ್ನ ಕಟ್ ಮಾಡಿ ಸೈಡ್ಗೆ ಹಾಕಿದ್ದಾರೆ. ಕೆಲವೇ ಈ ಬೆಳಿಗ್ಗೆ ಬಂದು ಮರವನ್ನ ಕಂಪ್ಲೀಟ್ ಆಗಿ ಮತ್ತು ವಿದ್ಯುತ್ ಕಂಬದ ವೈರ್ಗಳನ್ನು ಸಹ ಕಂಪ್ಲೀಟ್ ಆಗಿ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ GBಯ ಸಿಬ್ಬಂದಿಗಳು ಮಾಡಲಿದ್ದಾರೆ. ಕ್ಯಾಮರಾಮನ್ ಮಹಾದೇವ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.